ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ಶ್ರೀ ರಾಮಾವತಾರದ ಕಥೆಯಲ್ಲಿ ಬರುವ ಇಕ್ಷ್ವಾಕು ಕಕುತ್ಸ್ಥ ಮಾಂಧಾತರ ಚರಿತ್ರೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಮ್ಮೆ ಮನು ಸೀನಿದಾಗ ಅವನ ಮೂಗಿನಿಂದ ಒಬ್ಬ ಮಗನು ಜನಿಸಿದನು. ಅವನಿಗೆ ಇಕ್ಷ್ವಾಕು ಎಂದು ಹೆಸರಾಯಿತು. ಇವನಿಗೆ ವಿಕುಕ್ಷಿ, ದಂಡಕ, ನಿಮಿ ಎಂಬ ಮಕ್ಕಳಿದ್ದರು. ಇವರಲ್ಲದೆ 97 ಇತರ ಮಕ್ಕಳಿದ್ದರು. ಆರ್ಯಾವರ್ತವನ್ನು ಹಂಚಿಕೊಂಡು ಉತ್ತಮ ರೀತಿಯಿಂದ ರಾಜ್ಯವಾಳಿದ ಇಕ್ಷ್ವಾಕು ರಾಜನ ಮಕ್ಕಳು ಸಹ ಪರಾಕ್ರಮಿಗಳಾಗಿದ್ದರು. ಒಮ್ಮೆ ಶ್ರಾದ್ದ ಮಾಡುವ ಸಲುವಾಗಿ ಬೇಕಾದ ವಸ್ತುಗಳನ್ನು ತಾ ಎಂದು ಇಕ್ಷ್ವಾಕು ವಿಕುಕ್ಷಿಗೆ ಆದೇಶ ನೀಡಿದನು. ಆ ಕಾರ್ಯಕ್ಕೆ ಹೋದ ವಿಕುಕ್ಷಿ ಮೊಲಗಳನ್ನು ಕೊಂದು ಒಂದು ಮೊಲವನ್ನು ತಿಂದು ಉಳಿದವುಗಳನ್ನು ತಂದೊಪ್ಪಿಸಿದನು. ಇಕ್ಷ್ವಾಕು ರಾಜನು ವಸಿಷ್ಠರೆದುರಿಗೆ ಮೊಲಗಳ ಮಾಂಸವನ್ನಿಟ್ಟಾಗ ಅದು ಎಂಜಲಾಗಿದೆ ಎಂದು ದಿವ್ಯ ದೃಷ್ಟಿಯಿಂದ ಅರಿತು ಸ್ವೀಕರಿಸಲಿಲ್ಲ. ಸಿಟ್ಟಿಗೆದ್ದ ಇಕ್ಷ್ವಾಕು ವಿಕುಕ್ಷಿಯನ್ನು ಅರಮನೆಯಿಂದ ಹೊರಹಾಕಿದನು. ವಿಕುಕ್ಷಿಯ ಮಗನ ಹೆಸರು ಪುರಂಜಯ ಎಂದಿತ್ತು. ಅವನು ದೇವಾಸುರ ಯುದ್ಧದಲ್ಲಿ ಭಾಗವಹಿಸಿದ್ದನು. ಈ ಯುದ್ಧದಲ್ಲಿ ಇಂದ್ರನು ಕೊಟ್ಟ ಎತ್ತಿನ ಹೆಗಲ ಮೇಲೆ ಕುಳಿತು ಯುದ್ಧ ಮಾಡಿದ ಕಾರಣ ಪುರಂಜಯನಿಗೆ ಕಕುತ್ಸ್ಥ ಎಂದು ಹೆಸರಾಯಿತು. ಇವನ ವಂಶದವರನ್ನು ಕಾಕುತ್ಸ್ಥ ಎಂದು ಕರೆದರು. ಪುರಂಜಯನ ನಂತರದಲ್ಲಿ ಅದೇ ವಂಶದಲ್ಲಿ ಯುವನಾಶ್ವ ಎಂಬುವನಿದ್ದನು. ಅವನಿಗೆ 100 ಜನ ರಾಣಿಯರಿದ್ದರು. ಮಕ್ಕಳಿರದ ಯುವನಾಂಶ ಅಡವಿಯಲ್ಲಿದ್ದ ಋಷಿಗಳನ್ನು ಕಂಡು ತನ್ನ ಚಿಂತೆಯನ್ನು ತಿಳಿಸಿದನು. ಅವರು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಲು ಸೂಚಿಸಿದರು. ಯಾಗವನ್ನು ಆರಂಭಿಸಿದ ಯುವನಾಶ್ವನಿಗೆ ಒಮ್ಮೆ ರಾತ್ರಿ ನೀರಡಿಕೆಯಾಯಿತು. ಯಜ್ಞಶಾಲೆಯಲ್ಲಿದ್ದ ನೀರನ್ನು ಕುಡಿದನು. ಬೆಳಿಗ್ಗೆ ಯಜ್ಞಶಾಲೆಯಲ್ಲಿದ್ದ ತಂಬಿಗೆ ಖಾಲಿಯಾದುದನ್ನು ತಿಳಿದ ಋಷಿಗಳು ಗಾಬರಿಯಾದರು. ತಂಬಿಗೆಯಲ್ಲಿದ್ದ ನೀರು ಮಂತ್ರಿಸಿದ ನೀರಾಗಿತ್ತು. ಅದನ್ನು ರಾಣಿ ಕುಡಿಯಬೇಕಾಗಿತ್ತು. ಮಂತ್ರಿಸಿದ ನೀರನ್ನು ಕುಡಿದ ಯುವನಾಶ್ವನ ಉದರದಲ್ಲಿ ಗರ್ಭ ಬೆಳೆಯಲಾರಂಭಿಸಿತು. ಅವನ ಹೊಟ್ಟೆಯನ್ನು ಸೀಳಿ ಬಂದ ಮಗು ಆಹಾರಕ್ಕಾಗಿ ಗೋಳಾಡಿತು. ಆಗ ದೇವೇಂದ್ರನು ಅಮೃತವನ್ನು ತೊಟ್ಟಿಕ್ಕುವ ಬೆರಳನ್ನು ಮಗುವಿನ ಬಾಯಲ್ಲಿಟ್ಟನು. ಮಗು ಅಳಬೇಡ, ನನ್ನನ್ನು ಕಡಿ ಎಂದು ಹೇಳಿದನು. ಈ ಕಾರಣದಿಂದ ಅವನ ಹೆಸರು ಮಾಂಧಾತ ಎಂದಾಯಿತು. ಮಾಂಧಾತ ರಾಜನು ಪರಾಕ್ರಮಿಯಾಗಿದ್ದು ಅನೇಕ ಯಾಗಗಳನ್ನು ಮಾಡಿ ಭೂಮಂಡಲದಲ್ಲಿ ಚಕ್ರವರ್ತಿ ಎನಿಸಿದನು. ಯುವನಾಶ್ವನು ಋಷಿಗಳ ಕರುಣೆಯಿಂದ
ಬದುಕಿದ್ದನು. ಶತಬಿಂದು ಎಂಬುವನ ಮಗಳಾದ ಬಿಂದುಮತಿಯನ್ನು ಮದುವೆಯಾದ ಮಾಂಧಾತ 3 ಪುತ್ರರನ್ನು ಹಾಗೂ 50 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದನು. ಸಂಸಾರಿಯಾಗ ಬಯಸಿದ ಸೌಬರಿ ಮಹರ್ಷಿಗೆ ತನ್ನೆಲ್ಲ ಮಕ್ಕಳನ್ನು ಮದುವೆ ಮಾಡಿಕೊಟ್ಟನು. ತಪೋನಿಧಿಯಾದ ಸೌಬರಿ ದಿವ್ಯ ಶಕ್ತಿ ಹೊಂದಿದ್ದು ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಎಲ್ಲ ಪತ್ನಿಯರ ಮನೆಯಲ್ಲಿದ್ದು ವಿಶಿಷ್ಟ ವ್ಯಕ್ತಿಯೆನಿಸಿದನು. ಅಳಿಯನನ್ನು ಗೌರವಿಸಿ ಅವನ ಮಹಿಮೆಯನ್ನು ಕೊಂಡಾಡಿದ ಮಾಂಧಾತ ರಾಜನು ತನ್ನ ಮಕ್ಕಳಾದ ಪುರುಕುತ್ಸ, ಅಂಬರೀಷ ಮತ್ತು ಮುಚುಕುಂದರಿಗೆ ರಾಜ್ಯವನ್ನು ವಹಿಸಿ ತಪಸ್ವಿಯಂತೆ ಇದ್ದು ಸದ್ಗತಿಯನ್ನು ಹೊಂದಿದನು. ಧನ್ಯವಾದಗಳು ಸ್ನೇಹಿತರೆ, ಶ್ರೀರಾಮಾವತಾರದ ಕಥೆಯಲ್ಲಿ ಈ ದಿನ ನಾವು ಇಕ್ಷ್ವಾಕು, ಕಕುಸ್ತ, ಮಾಂಧಾತರ ಚರಿತ್ರೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.